ವೆಲ್ಕಮ್ ಟು ಗುನಾ ಕೇವ್. ನೋಡ್ರಪ್ಪ ಫಾಗ್. ಓಹೋ, ಫಾಗ್ ಇದೆ. ಇವನೊಬ್ಬ ಬಂದಿದ್ದೀನಿ ಅಂತ ಪ್ರೂಫಿಗೆ. ಯಾ, ಆ್ಯಂಡ್ ನಾವು ಕೂಡ ಬಂದಿದ್ದೀವಿ ಅಂತ ಪ್ರೂಫಿಗೆ ಕಾಣಿಸ್ಬೇಕಲ್ಲ. ಗುಣಾ ಕೇವ್ಸ್ ಇಲ್ಲೂ ಕೂಡ 10 ರೂಪಾಯಿ ಫೀಸ್, ಎಂಟ್ರಿ ಫೀಸ್. ಇನ್ನು ಭಾಳ ಜನ ಅವ್ರೆ. ಅದು ಕೇವ್ಸ್ಗಿಂತನೂ ಪೈನ್ ಟ್ರೀಸ್ಗಿಂತನೂ ಜನ ಇದ್ದಾರೆ ಗುಣಾ ಕೇವ್ಸ್ಗೆ. ಓಕೆ, ಟಿಕೆಟ್ ತಗೊಂತವನೆ. ಇನ್ನೊಂದು ಸ್ವಲ್ಪ ಹೊತ್ತು ತಾಂತಾನೆ ಟಿಕೆಟು ತಂದ ನಡಿ. ಅತ್ತೆ ರೇಷನ್ ಅಂಗಡಿ ಕ್ಯೂ ಇದ್ದಂಗಿದೆ ಇಲ್ಲಿ. ರೇಂಜಿಗೆ ಎಷ್ಟು ಜನ ಅವರು ಮರ್ಯ, ಎಷ್ಟು ಜನ ಎಲ್ಲಿ. ಒಂದ್ಸರಿ ಸ್ಟಾರ್ಟ್ ಮಾಡಿ ಸಾಕು, ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಇದು ವರ್ತಿದ್ರು ಒಂದ್ಸರಿ ಏನಾದ್ರು ಜೀವನದಲ್ಲಿ ನೋಡಬೇಕಾದಂತಹ ಪ್ಲೇಸ್. ವಾಹ್ ಕೇವ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲೇ ಜನಗಳು ಇಷ್ಟೊಂದು ಅವ್ರೆ. ಗುಣಾ ಕೇವ್ ಇಲ್ಲಿದೆ ಅಂತ ಹಾಕಿದ್ದಾರೆ. ಮೋಸ್ಟ್ಲಿ ಇಲ್ಲಿ ಒಳಗಡೆ ಎಲ್ಲೋ ಇದೆ. ಅಲ್ಲಿ ಕಾಣಿಸ್ತು. ಓಕೆ, ಲೆಟ್ಸ್ ಸಿ. ಮೇಲೆ ಹೋದ್ರೆ ಇನ್ನೊಂದು ಅದು ಕೇವ್ಸ್ ಇದೆ, ಅಲ್ಲಿ ನೋಡ್ಬೋದು. ಅತ್ತೆ. ದಿಸ್ ಇಸ್ ಅ ಟಾಪ್ ವ್ಯೂ. ಅಂದ್ರೆ ಅಷ್ಟೊಂದು ತುಂಬಾನು ಟಾಪ್ ಅಲ್ಲ, ಇನ್ನೂ ಒಂದ್ ಸ್ವಲ್ಪ ಮೇಲ್ಗಡೆ ಇದೆ ಟಾಪ್. ಎಲ್ಲೊಂದ್ಸರಿ ಹೊತ್ತು ಇಲ್ಲಿ ಡ್ಯಾನ್ಸ್ ಸೆಷನ್ ಆಗ್ತಾ ಇದೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದು ಮೋಸ್ಟ್ಲಿ ಕೇವ್ಸ್ ಅನ್ಸುತ್ತೆ. ಓಹ್, ಯಾವ್ದು ಇದು ಒಳಗಡೆ ಇದೆ. ಅದಕ್ಕೆ ಹೇಳೋದು ಚೆನ್ನಾಗಿ ಫುಲ್ ಫಾಗ್ ಕವರ್ ಆಗಿದೆ, ಏನು ಗೊತ್ತಾಯ್ತಿಲ್ಲ. ಬಟ್ ಇಲ್ಲಿ ಬಂಡೆ ಕಾಣಿಸ್ತಾ ಇದೆ. ಇಲ್ಲಿಂದ ಮೋಸ್ಟ್ಲಿ ಕೇವ್ ಸ್ಟಾರ್ಟ್ಸ್ ಅಂತ ಅನ್ಸುತ್ತೆ. ಎಲ್ಲಿ ಹೋಗಿದೆ, ಎಲ್ಲೆಲ್ಲಿ ಇದೆಯೋ ಇದೆಲ್ಲ ಗೊತ್ತೇ ಆಗಲ್ಲ ಗುರು. ಅದಕ್ಕೆ ಅವ್ರು ಬಿದ್ದಿರೋದು ಮೋಸ್ಟ್ಲಿ ಗುಣಾ ಕೇವ್ಸ್ ಒಳಗಡೆ. ಎಲ್ಲಿ ಇದೆ, ಏನ್ ಕತೆ ಅಂತ ಗೊತ್ತೇ ಆಗಲ್ಲ. ಫುಲ್ ಪಾತಾಳ, ಹಂಗೆ ಏನೇನು ಕಾಣಿಸ್ತಾ ಇಲ್ಲ. ಇಲ್ಲೂ ಒಂದು ಐತ್ ಗುರು. ಇದು ಕೇವ್ಸ್ ಕೆಳಗಡೆ ಭರ್ಜರಿ ಆಳ ಇದೆ. ಇಲ್ಲಿ ಮೇಲೆ ಹತ್ತುತ್ತಿದ್ದಾರೆ. ಇಲ್ಲಿ ಎಷ್ಟು ಹೈಟ್ ಇದೆ ಗುರು, ಹೆವಿ ಹೈಟ್ ಇದೆ. ಇಲ್ಲಿಂದ ಹತ್ತುವುದು ಮೇಲೆ. ನಡಿ ಕುಶಾಲ, ನಡಿ ಮರ್ಯ. ಆಯ್ತು, ಗುಣಾ ಕೇವ್ಸ್ ನೋಡಿ. ಆ್ಯಂಡ್ ಮಳೆ ಅಷ್ಟೊಂದು ಜೋರಾಗಿ ಬರ್ತಿಲ್ಲ, ಬಟ್ ಡ್ರಿಸಲ್ ಆಗ್ತಿದೆ ಅಷ್ಟೇ. ಸ್ವಲ್ಪ ಲೈಟಾಗಿ ಬರ್ತಾ ಇದೆ ಮಳೆ. ಇಟ್ಸ್ ಓಕೆ. ಇಲ್ಲಿ ಈ ಥರ ಮಾಯಿಸ್ಟ್ ವೆದರ್ ಇದ್ದೇ ಇರುತ್ತೆ ಯಾವಾಗಲೂ. ಈಗ ಡೈರೆಕ್ಟ್ ಇಲ್ಲಿಂದ ನಾವು ಮೈಸೂರಿಗೆ ಹೊರಡುವುದು ಅಂತ ಅಂದ್ಕೊಂಡಿದ್ದೀವಿ. ಮದುವೆ ಎಲ್ಲರೂ ಊಟ ಮಾಡ್ಕೊಂಡು. ಇನ್ನೂ ಯಾವುದೂ ಸ್ಟಾಪ್ ಇಲ್ಲ ಆ್ಯಕ್ಚುಲಿ. ಒಂದು ಫಾಲ್ಸ್ ಇದೆ, ಅದು ನೋಡುವ ಟೈಮ್ ಆದರೆ ಫಾಲ್ಸ್, ಇಲ್ಲ ಅಂದರೆ ಡೈರೆಕ್ಟ್ ಮೈಸೂರು. ಗುಣಾ ಕೇವ್ಸ್ ಅಂತ ಇಂತ ಮುಗೀತು. ನೆಕ್ಸ್ಟ್ ಹೋಗುವ, ಹೊರಗೆ ಬಂದಾಯಿತು. ಚೀಸ್ ಬರ್ಗರ್, ಫ್ರೆಂಚ್ ಫ್ರೈಸ್, ಅವು ಇವು ಎಲ್ಲ ಇದ್ದಾವೆ. ಈಗ ಈ ಒಂದು ಗುಣಾ ಕೇವ್ಸಿಂದ ಕೆಳಗೆ ಬಂದಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಲಾಟಲ್ಲಿ ನೋಡಬೇಕು ಎಷ್ಟು ಜನ, ಎಷ್ಟು ಕಾರು, ಎಷ್ಟು ಟೆಂಪೋ ಟ್ರಾವೆಲರ್ಸ್ ನೋಡಿ. ಹಿಂಗೆ ಇಲ್ಲಿ ನಮ್ಮ ಟೆಂಪೋ ಟ್ರಾವೆಲರ್ ಯಾವುದು ಅಂತ ಹುಡುಕ್ಬೇಕು ಈಗ ಇಷ್ಟರಲ್ಲಿ. ನೋಡಿರಪ್ಪ, ಅಲ್ಲಿಂದ ಬಂದು ನಡ್ಕೊಂಬಂದು ಗಾಡಿ ಸಿಕ್ತು. ಇವಾಗ ಹತ್ತುವ ಗಾಡಿಯನ್ನು.
ಡೈರೆಕ್ಟ್ ಇಲ್ಲಿಂದ ಮೈಸೂರು. ಓಕೆ, ಇಲ್ಲೊಂದು ಯಾವುದೋ ಸೂಸೈಡ್ ಪಾಯಿಂಟ್ ಇದೆ. ಆ ಸೂಸೈಡ್ ಪಾಯಿಂಟ್ ಅನ್ನು ನೋಡುವುದಕ್ಕೆ ಬಂದಿದ್ದೇವೆ. ಲೆಟ್ಸ್ ಗೋ. ಪರ್ಷಿಯನ್ ಕ್ಯಾಟ್ ತಿಂಡಿ ತಿಂತಾ ಇದ್ದಾವೆ, ಊಟ ಮಾಡ್ತಾ ಇದ್ದಾವೆ. ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಜೆಲಿ. ನೈಸ್. ಕಫೆ ಚಿಪ್ಪು ಅಲ್ಲ ಸಾರಿ, ಕಫೆ ಚಿಪ್ ಅಲ್ಲ ಅದು. ಅದೇ ಅನ್ಕೊಂಡು ಇಲ್ಲೇ ಕಫೆ ಚಿಪ್ ಬರುತ್ತೆ ಅಂತ. ಜೆಲ್ಲೀಸ್ ಎಲ್ಲ ಜೆಲ್ಲೀಸ್ ಜಾಸ್ತಿ ಇಟ್ಟಿದ್ದಾರೆ. ದಿಸ್ ಇಸ್ ಕೈಂಡ್ ಆಫ್ ಎ ಮಾರ್ಕೆಟ್. ಅದೇ ಚಿಕ್ಕ ಮಾರ್ಕೆಟ್ ನೋಡ್ತಾ ಇದ್ದೀನಿ ಕೊಡೈಕೆನಾಲಲ್ಲಿ. ಗುಡ್ ಒನ್. ಶಾಪಿಂಗ್ ಏನು ಮಾಡುವುದು, ಏನು ನೋಡುವ. ಸೂಸೈಡ್ ಪಾಯಿಂಟ್ ಅಂತ ಬಂದ್ರಪ್ಪ. ಎಲ್ಲಿ ಯಾವ್ದಿರೋ ಸೂಸೈಡ್ ಪಾಯಿಂಟು? ಏನು ಕಾಣಿಸ್ತಾನೆ ಇಲ್ಲ ಇಲ್ಲಿ. ಇಲ್ಲಿ ಮಂಕಿಗಳಿದಾವೆ ಅಷ್ಟೇ. ಏನಿಲ್ಲ. ಜಾರ್ತಾ ಇದೆಯಾ? ಫೋನ್ ಕಿತ್ಕೊಬಿಟ್ಟು ಆಮೇಲೆ ಚಾಕ್ಲೇಟ್ ಆ್ಯಂಡ್ ಜೆಲ್ಲೀಸ್ ಚೆನ್ನಾಗಿದೆ. ಟೇಸ್ಟ್ ಮಾಡಿದ್ವಿ, ಮಸ್ತಿದೆ. ಆಮ್ಲೆಟ್, ಬ್ರೆಡ್ ಆಮ್ಲೆಟ್. ಓಕೆ, ನಾವು ಲಂಚ್ ಎವ್ರಿಥಿಂಗ್ ಈಸ್ ಡನ್. ಈಗ ಇಲ್ಲಿಂದ ಹೊರಟ್ರೆ ಡೈರೆಕ್ಟ್ ಮೈಸೂರು. ಫಾಲ್ಸ್ ನಿನ್ನೆ ರಾತ್ರಿ ನೋಡಿದ್ದಂತಹ ಒಂದು ವ್ಯೂ ಇದು. ವಿತ್ ಲೈಟ್ಸ್ ಇತ್ತಲ್ಲ, ಸೇಮ್ ವಿತೌಟ್ ಲೈಟ್ಸ್. ಬೆಟ್ಟದ ಮೇಲೆ ಮನೆಗಳಿತ್ತಲ್ಲ, ಅದೇ ವ್ಯೂ. ಆ್ಯಕ್ಚುಲಿ ನಮ್ಮದು ಸ್ಟೇಜ್ ಇತ್ತು ಆ ಕಡೆ ಸೈಡು ಬೆಟ್ಟದ ಮೇಲೆ. ಆ ಕಡೆ ಸೈಡು ಬೆಟ್ಟದ ಮೇಲೆ ಒಂದು 4 ಕಿಲೋಮೀಟರ್ಸ್ ಇಲ್ಲಿಂದ ಹೋಗಿದ್ದು ಈ ಕಡೆಯಿಂದ. ಸೊ ಮಸ್ತ್ ಇತ್ತು. ಈ ಕಡೆಯಿಂದ ಟ್ರೆಕ್ ಮಾಡ್ಕೊ ಹೋಗಿ ಆ ಕಡೆಯಿಂದ ಸ್ಟೇ ಅಲ್ಲಿ ಇದ್ದಿದ್ದು. ಓಕೆ, ಲೆಟ್ಸ್ ಗೋ ನಾವು. ಬಾಯ್ ಟು ಕೊಡೈಕೆನಾಲ್. ಬೆಟ್ಟ ಹಿಡಿದು ಬಂದು ಆಗಿದೆ ಈಗ 5 ಗಂಟೆ. ಸೊ ಬೆಟ್ಟ ಹಿಡಿದು ಬಂದು ಈಗ ಒಂದು ಟೀ ಕಾಫಿ ಕುಡಿಯುವುದಕ್ಕೆ ನಿಲ್ಲಿಸಿದ್ದಾರೆ. ಕುಡಿಯುವ ಟೀ ಕಾಫಿ ಏನಾದರೂ. ಇಲ್ಲಿ ಕಾಫಿ ಟೀ ಆಗುತ್ತೆ ಇದೆ. ಈಗ ಡ್ಯಾನ್ಸ್ ಮಾಡ್ತಾನೆ, ಯಾಕೆ ಅಂತ ಗೊತ್ತಿಲ್ಲ. ವಾಟ್ ಎ ವ್ಯೂ. ಹಿಂದೆ ಬೆಟ್ಟ, ಫಾಗ್, ನೈಸ್ ವ್ಯೂ. ರಿಯಾಲಿಟಿ. ಇವನು ಹೊಟ್ಟೆ ಎಲ್ಲ ಆಮ್ಲೆಟ್ ಹಾಕೊಂಡವನೆ, ಅದಕ್ಕೆ ಇದು ರಿಯಾಲಿಟಿ. ಆ್ಯಂಡ್ ಅದು ಎಕ್ಸ್ಪೆಕ್ಟೇಷನ್.
ಘಾಟ್ ಸೆಕ್ಷನಲ್ಲಿ ಹಂಗೆ ಏನು ಮಾಡೋದಕ್ಕಾಗೋದಿಲ್ಲ. ಬಟ್ ನಂದು ಆ ಥರ ಆಮ್ಲೆಟ್ ಹಾಕಲು ಪ್ಲ್ಯಾನ್ ಇತ್ತು, ಬಟ್ ನಾವು ಯಾಕೋ ಆಗಿಲ್ಲ. ನೋಡುವ. ವೆರಿ ಗುಡ್, ದಟ್ಸ್ ನೈಸ್. ರಾತ್ರಿ ಊಟ ಮಾಡಲಿಕ್ಕೆ ಅಂತ ಒಂದು ಡಾಬಾಗೆ ನಿಲ್ಲಿಸಿದ್ದೀವಿ. ಸೊ ಹಿಯರ್ ಇಸ್ ದ ಡಾಬಾ, ಪಂಜಾಬಿ ಡಾಬಾ. ಒಳ್ಳೆ ಊಟ ಸಿಗ್ತದೆ ಈಗ, ರಾತ್ರಿ ಊಟ. ಪ್ಯೂರ್ ವೆಜ್ ಇದು. ಸೊ ಪ್ಲಾನ್ ಕ್ಯಾನ್ಸಲ್ ಆ್ಯಂಡ್ ವಾಪಸ್ ಆ ಕಡೆಗೆ ಹೋಗ್ಬೋದಾ. ವೆಜ್ಜು ಅಂತ ಯಾರು ವೆಜ್ ತಿನ್ನಲ್ಲ. ನೀ ತಿರ್ರ ವೆಜ್ ತಿನ್ನೋದವ್ರು ಇಲ್ಲೇ. ಅಲೋ, ಪಕ್ಕದಲ್ಲೇ ಇದೆ ಇನ್ನೊಂದು ವೆಜ್ ನಾನ್ ವೆಜ್ ಎರಡುವೆ. ಹಾಂ, ನಡ್ಕೊಂಡೆ ಒಂದು ಬನ್ನಿ. ಅಲ್ಲೇ ಪಕ್ಕದಲ್ಲೇ ಇದೆ ಬಾರೋ ನಾನ್ ವೆಜ್. ಸದ್ಯಕ್ಕೆ ಇಲ್ಲಿರೋ ಒಂದು ಡಾಬಾ ಇತ್ತು, ಅದು ಕೂಡ ಕ್ಯಾನ್ಸಲ್. ನೆಕ್ಸ್ಟ್ ಬೇರೆ ಕಡೆ ನೋಡುವ ಎಲ್ಲರೂ ಮುಂದೆ. ಈಗ ಇನ್ನೊಂದು ರೆಸ್ಟೋರೆಂಟ್ ಹತ್ರ ನಿಲ್ಲಿಸಿದ್ದೀವಿ. ಅಲ್ಲಿದೆ ರೆಸ್ಟೋರೆಂಟ್. ಈ ರೋಡಿಂದ ಆ ಕಡೆ ಸೈಡಿಗೆ ರೋಡ್ ಕ್ರಾಸ್ ಮಾಡಬೇಕು. ನೋಡುವ, ಇದು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇದೆ. ಈಗ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇದೆ ಆ್ಯಂಡ್ ಎಲ್ರಿಗೂ ಓಕೆ ಆಗಿದೆ ರೆಸ್ಟೋರೆಂಟ್. ಅಲ್ಲೋದ್ಮೇಲೆ ಮೆನ್ಯೂ ನೋಡೋಣ ಏನೇನಿದೆ ಮೆನ್ಯೂಲ್ಲಿ. ಎ ಸಿ ಎಲ್ಲಿದೆ? ಎ ಸಿ ಇದೆಯಾ? ಎ ಸಿನೂ ಇದೆಯಂತೆ. ತಂದೂರಿ ಇದೆಯಾ? ತಂದೂರಿ ಇದ್ರೆ ಓಕೆ, ಮಸ್ತ್ ಇರುತ್ತೆ. ದಿಸ್ ಇಸ್ ಅ ಡಾಬಾ. ಡಾಬಾದಲ್ಲಿರುವಂತಹ ರೇಡಿಯಂ ಫಿಶಸ್. ಟೈಟಾನಿಕ್ ಬೋಟ್ ಸಿಕ್ಕಿದೆ ನೋಡಿ. ಆ್ಯಂಡ್ ಔಟ್ಸೈಡ್ ಒಳ್ಳೆ ಡಿನ್ನರ್ ಮೋಸ್ಟ್ಲಿ. ಒಂದು ಕಾಲು ಗಂಟೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಒಂದು ಕಾಲು ಗಂಟೆ ಏನ್ ತಿನ್ಬೇಕು ಅಂತ ಡಿಸ್ಕಷನ್ ಆಯ್ತು. ಈಗ ಆ ಡಿಸ್ಕಷನ್ ಅಲ್ಲಿ ಎಲ್ಲ ಗ್ರೇವಿ ಎಲ್ಲ ಈ ಟೇಬಲ್ ಫುಲ್. ನೆಕ್ಸ್ಟ್ ರೈಸ್ ಟೇಬಲ್, ಪುಲ್ಸಾರ್ ಎಲ್ಲ ಆ ಕಡೆ ಫುಲ್ ಪುಲ್ಸಾರ್ ಹಾಕ್ಬಿಡಿ, ಈ ಕಡೆ ಫುಲ್ ನಾನ್ ವೆಜ್. ಏನಕ್ಕೆ ಬಂದೆ ನಮ್ಮ ಜೊತೆ? ಹೊರಗಡೆ ಮಳೆ ಬರುತ್ತಿರುವ ಕಾರಣ ಒಳಗಡೆಗೆ ಶಿಫ್ಟ್ ಆಗಿದ್ದೇವೆ. ಸೊ ಇಲ್ಲಿ ಶಿಫ್ಟ್ ಆಗಿರುವುದು. ಇಲ್ಲಾದರೆ ಆರಾಮಾಗಿ ತಿನ್ಬೋದು, ಮಳೆ ಏನಿರಲ್ಲ, ಅದಕ್ಕೋಸ್ಕರ. ಓಕೆ, ಲೆಟ್ ಸ್ಟಾರ್ಟ್. ಆರ್ಡರ್ ಎಲ್ಲ ಆಗಿದೆ, ಆರ್ಡರ್ ಬರುತ್ತಾ ಇದೆ. ಭರ್ಜರಿ ಊಟ ಮುಗೀತು ಒಳ್ಳೆ ಡಾಬಾದಲ್ಲಿ. ನೆಕ್ಸ್ಟ್ ಈಗ ಮತ್ತೆ ಪಯಣ ಸ್ಟಾರ್ಟ್. ಟೈಮು 9:55, ಮೀನ್ಸ್ 10 ಗಂಟೆ ಅರೌಂಡ್. ಸೊ ನೈಸ್ ಒನ್, ಭರ್ಜರಿ ಊಟ. ಓಕೆ, ಬಾಯ್ ಟು ದಿಸ್ ಬ್ಯೂಟಿಫುಲ್ ರೆಸ್ಟೋರೆಂಟ್ ಆರ್ ಡಾಬಾ ಆ್ಯಂಡ್ ಗೋಯಿಂಗ್ ಬ್ಯಾಕ್ ಟು ಅವರ್ TT. ರೋಡ್ ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಮೈಸೂರು ಆ್ಯಂಡ್ ದೆನ್ ಬೆಂಗಳೂರು. ಮೈಸೂರು 3:27ಕ್ಕೆ ಬಂದಿದ್ದೀವಿ. ಬೆಳಗ್ಗೆ 3:27. ಸೊ ಇಲ್ಲಿಂದ ಅವರು ಸ್ವಲ್ಪ ಜನ ಇಲ್ಲೇ ಮೈಸೂರಲ್ಲಿ ಇರ್ತಾರೆ. ಇನ್ನು ನಾವು ಬೆಂಗಳೂರಿಗೆ ಹೋಗೋಣ. ಈಗ ಇಲ್ಲಿಂದ ಬೆಂಗಳೂರಿಗೆ 6 ಗಂಟೆಗೆ ರೀಚ್ ಆಯ್ತೀವಿ ಮೋಸ್ಟ್ಲಿ. ಸಬರ್ ಬಸ್ ಸ್ಟ್ಯಾಂಡ್, ರಾತ್ರಿ 3 ಗಂಟೆ.
ಈಗ ಬೆಂಗಳೂರಿಗೆ ಹೊರಟಿದ್ದೀವಿ ಇಲ್ಲಿಂದ ಮೈಸೂರಿಂದ 8 ಅವರ್ಸಲ್ಲಿ ಹೋಗ್ತೀವಿ ಮೋಸ್ಟ್ಲಿ. ಮೈಸೂರಿಂದ ಈಗ ಬೆಂಗಳೂರು. ಆ್ಯಂಡ್ ಯಾರ್ಯಾರು ಹೋಗ್ತಿರೋದು? ಮೇಘರಾಜ, ಬಿಪಿನ ಆ್ಯಂಡ್ ಮಹೇಂದ್ರ ಫುಲ್ ನಿದ್ದೆಲ್ಲವನ್ನೇ ಮೋಸ್ಟ್ಲಿ. ಕಾರ್ ಸಿಕ್ಕಿದೆ, ಇದರಲ್ಲೇ ಹೋಗ್ಬೋದು. ಬಸ್ಸಲ್ಲಿ ಹೋದರೆ ಲೇಟ್ ಆಗುತ್ತೆ ತುಂಬ, ಅದಕ್ಕೋಸ್ಕರ ಇದೇ ಕಾರಲ್ಲಿ ಹೋಗ್ಬೋದು. 2 ಅವರ್ಸಲ್ಲಿ ಹೋಗ್ಬೋದು ಬೆಂಗಳೂರು. ಬಸ್ ಸ್ಟಾಪ್ ಹೋದ್ರೆ ಇಳಿತೆ ಮೆಟ್ರೋನೇ ಸಾಕಾ? ಇಲ್ಲ, ಸ್ಟಾಪಿಗೆ ಹೋಗ್ಬೇಕು ನಾನು. ಹಂಗಾರು ಹೋಗು, ಮತ್ತೆ ಯಾಕೆ ಇಳಿಬೇಕು ಅಂತ. ನಾನು ಇಲ್ಲಿ ಮೆಟ್ರೋ ಹತ್ರ ಮೆಟ್ರೋಗೆ ಹೋಗ್ತೀನಿ ಅದಕ್ಕೆ. ಸರಿ, ಬಾಯ್ ಬಾಯ್ ಬಾಯ್. ಕೆಂಗೇರಿ ಮೆಟ್ರೋ ಹತ್ರ ಇಳ್ಕೊಬಿಡ್ತೀನಿ ಅಂತ ಅಂದೆ. ಯಾಕೆ ಅಂದರೆ ಇಲ್ಲಿಂದ ಹೋಗ್ಲಿಕ್ಕೆ ಈಸಿ ಆಗುತ್ತೆ. ಬಸ್ ಸ್ಟಾಪಿಗೆ ಹೋದರೆ ಮತ್ತೆ ಅಲ್ಲಿ ಬಸ್ಗಳು ಸಿಗಲ್ಲ, ಅವೆಲ್ಲ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಮೆಟ್ರೋ ಸ್ಟೇಷನ್ ಟ್ರೈನ್ ಬರುವ ಹಾಗಿದೆ. ಈಗ ಟೈಮ್ 5:37. ಸೊ ಮೆಟ್ರೋ ಸ್ಟಾರ್ಟ್ ಆಗುವಂತಹ ಟೈಮ್. ಅದಕ್ಕೋಸ್ಕರ ಮೆಟ್ರೋದಲ್ಲಿ ಹೋದರೆ ಬೆಟರ್ ಅಂತ ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ಬೇಗ ಹೋಗ್ಬೋದು ಮೆಟ್ರೋ ಇದ್ದರೆ. ಖಾಲಿ ಮೆಟ್ರೋ, ಬಿಕಾಸ್ ಫಸ್ಟ್ ಸ್ಟೇಷನ್ ಇದೆ, ಇಲ್ಲಿಂದನೇ ಸ್ಟಾರ್ಟು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಎಷ್ಟು ಖಾಲಿ ಮೆಟ್ರೋ. ಟೈಮ್ ಈಸ್ 6:34. ಈಗ ಕೃಷ್ಣರಾಜಪುರಕ್ಕೆ ಬಂದು ರೀಚ್ ಆಗಿದ್ದೀನಿ. ಸೊ ಈಗ ಹೋಗಿ ರೆಡಿಯಾಗಿ ಆಫೀಸಿಗೆ ಹೋಗಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್. ಬಂದ ತಕ್ಷಣ ಮರದಲ್ಲಿ ಬಸ್ಸು ಸಿಕ್ತು.